ಮಧ್ಯಪ್ರಾಚ್ಯ ದೇಶಗಳ ಯುದ್ಧ ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ. ಆದರೆ ಅವರ ಸಂಘರ್ಷದಿಂದಾಗಿ ಇಡೀ ವಿಶ್ವವೇ ಪರದಾಡುವಂತಾಗಿದೆ. ಎಲ್ಲ ದೇಶಗಳು ಕಚ್ಚಾ ತೈಲಗಳ ಅಭಾವ ಎದುರಿಸುತ್ತಿದ್ದು, ಜನರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಲಾರಂಭಿಸಿದೆ. ಯುದ್ಧದ ಕಾರ್ಮೋಡ ಭಾರತದ ಮೇಲೂ ಪರಿಣಾಮ ಬೀರಿದೆ. ಈಗಾಗಲೇ LPG ಸಿಲಿಂಡರ್ಗಳ ದರ ಏರಿಕೆಯಾಗಿರೋದ್ರಿಂದ ಜನರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸಿಲಿಂಡರ್ ಸಿಗದಿದ್ದರೆ ಹೋಟೆಲ್ಗಳನ್ನೇ ಮುಚ್ಚುವ ಹಂತಕ್ಕೆ ಮಾಲೀಕರು ಬಂದಿದ್ದಾರೆ. ಹೀಗಿರುವಾಗ ಬೆಂಗಳೂರಿನ ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ನೆಮ್ಮದಿಯಾಗಿ ಆಟೋ ಕ್ಯಾಬ್ಗಳ ಮೂಲಕ ಪ್ರಯಾಣಿಸುತ್ತಿದ್ದ ಸಾರ್ವಜನಿಕರಿಗೂ ದರ ಏರಿಕೆಯ ತಲೆಬಿಸಿ ಶುರುವಾಗಿದೆ. ಆಟೋ ಕ್ಯಾಬ್ಗಳಲ್ಲಿ ಬಳಸುವ LPG ಸಿಲಿಂಡರ್ಗಳ ದರ ಏರಿಕೆಯಾಗಿರುವ ಕಾರಣ ಆಟೋ ಕ್ಯಾಬ್ ಮೀಟರ್ ದರ ಹೆಚ್ಚಿಸಬೇಕು ಅಂತ ಚಾಲಕರು ಒತ್ತಾಯಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಆಟೋ ಮೀಟರ್ನ ಕನಿಷ್ಠ ದರ 36 ರೂಪಾಯಿ ಇದ್ದು 1 ಕಿಲೋಮೀಟರ್ಗೆ 16 ರೂಪಾಯಿಯಂತೆ ಬೆಲೆ ಇತ್ತು. ಇನ್ನು ಕ್ಯಾಬ್ಗೆ ಕನಿಷ್ಠ ದರದ ಮೇಲೆ 1 ಕಿಲೋಮೀಟರ್ಗೆ 24 ರೂಪಾಯಿ ಇದೆ. ಹೀಗಾಗಿ ಈ ದರವನ್ನ 10 ರಿಂದ 20 ರೂಪಾಯಿಗೆ ಏರಿಕೆ ಮಾಡಬೇಕು ಅಂತ ಚಾಲಕರು ಮನವಿ ಮಾಡ್ತಿದ್ದಾರೆ. LPG ಏರಿಕೆ ಆಗಿರೋದ್ರಿಂದ ದರ ಏರಿಕೆ ಅನಿವಾರ್ಯ ಅಂತ ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲದೆ ಮುಂದಿನ ವಾರದಿಂದ ಆಟೋ ಕ್ಯಾಬ್ನ LPG ದರ ಮತ್ತಷ್ಟು ಹೆಚ್ಚಾಗಬಹುದು ಅಂತ ಹೇಳಲಾಗ್ತಿದೆ. ಹೀಗಾಗಿ ಬೆಂಗಳೂರಿನ ಜನ, ಅದರಲ್ಲೂ ಬಡವರಿಗೆ ದೊಡ್ಡ ಟೆನ್ಷನ್ ಶುರುವಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.